ಬೆಂಗಳೂರಿನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಫ್ರೆಂಡ್ಸ್ ಕರೆದ್ರು ಅಂತ ಹೇಳಿ ಯುವತಿ ಹೋಗಿದ್ಲು. ಆ ಸಂದರ್ಭದಲ್ಲಿ ಆಗಿರುವಂತ ಸಾಮೂಹಿಕ ಅತ್ಯಾಚಾರ. ಯುವತಿಯೊಬ್ಳು ಫ್ರೆಂಡ್ಸ್ ಕರೆದಿದ್ರು ಅಂತ ಹೇಳಿ ಪಾರ್ಟಿಗೆ ಹೋಗಿದ್ಲಂತೆ. ಕಲಬುರಗಿಯಿಂದ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಆ ಯುವತಿಯ ಫ್ರೆಂಡ್ ಕರೆದಿದ್ನಂತೆ. ಹಾಗಾಗಿ ಹೋದ ಸಂದರ್ಭದಲ್ಲಿ ಸಾಮೂಹಿಕ ಅತ್ಯಾಚಾರ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ತಲಕಟ್ಟಪುರದಲ್ಲಿ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದ್ಯಾ? ಹಾಗಾದ್ರೆ ಯುವತಿ ಹೇಗೋ ತಪ್ಪಿಸ್ಕೊಂಡು ಹೊರಗೆ ಬಂದು 112ಗೆ ಕರೆ ಮಾಡಿದ್ದಾಳೆ. ಆಗ ಪೊಲೀಸರು ಬಂದು ಆಕೆಯನ್ನ ರಕ್ಷಣೆ ಮಾಡಿದ್ದಾರೆ. ಈಗ ಕಲಬುರಗಿಯಿಂದ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಕರೆಸ್ಕೊಂಡಿದ್ದಂತ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಫ್ರೆಂಡ್ಸ್ ಕರೆದಿದ್ದಾರೆ ಅಂತ ಹೇಳಿಬಿಟ್ಟು ಯುವತಿ ಒಬ್ಳೇ ಹೋಗಿದ್ದಾಳೆ. ಅದು ಯಾವ ಧೈರ್ಯದ ಮೇಲೆ ಹೋಗಿದ್ದಾಳೋ ಗೊತ್ತಿಲ್ಲ. ಬಟ್ ಕರೆಸ್ಕೊಂಡಿದ್ದಂತ ಫ್ರೆಂಡ್ಸ್ ಅಲ್ಲಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರಾ ಅನ್ನುವಂತ ಅನುಮಾನ ಈಗ. ತಲಗಟ್ಪುರ ಪೊಲೀಸ್ ಠಾಣೆಗೆ ಒಂದು ಹೆಣ್ಮಗಳು ಬಂದ್ಬಿಟ್ಟು ನನ್ನ ಮೇಲೆ ರೇಪ್ ಆಗಿದೆ ಅಂತಂದು ಹೇಳಿಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆಕೆ ಹೇಳೋ ಪ್ರಕಾರ ಆಕೆ ಯಲಹಂಕದಲ್ಲಿ ಇದ್ದಾಳೆ. ಆಕೆ ಫ್ರೆಂಡ್ ಒಬ್ಬನು ಸೋಮಶೇಖರ್ ಅಂತ ಇಲ್ಲಿ ತಲಗಟ್ಪುರ ಲಿಮಿಟ್ಸಲ್ಲಿ ವಾಸಿಯಾಗಿರ್ತಾನೆ. ಆಕೆಗೂ ಅವನಿಗೂ ಪರಿಚಯ ಇರ್ತೈತಿ. ಈ ಹಿಂದನೂ ಕೂಡ ಸುಮಾರು ಸಲ ಮೊಬೈಲ್ ಫೋನ್ ಮುಖಾಂತರ ಮಾತನಾಡೋದಾಗಲಿ ಭೇಟಿ ಆಗೋದಾಗಲಿ ಮಾಡಿರ್ತಾರೆ. ನಂತರ ಆಕೆದು 2 ದಿನ ಕೆಳಗಡೆ ಬರ್ತ್ಡೇ ಇರುತ್ತೆ. ಇವನು ಸೋಮಶೇಖರ್ಗೆ ಅಲ್ಲಿ ಹೋಗಿ ವಿಶ್ ಮಾಡ್ಲಿಕ್ಕಾಗಿರಲ್ಲ. ಸೊ ನೀನೇ ಆ ಹುಡುಗಿಗೆ ನೀನೇ ಇಲ್ಲಿ ಬಾ, ನಾವು ಬರ್ಡೇ ಪಾರ್ಟಿ ಮಾಡೋಣ ಅಂತ ಆಕೆನ ಯಲಹಂಕದಿಂದ ತಲಗಟ್ಪುರ ಲಿಮಿಟ್ಸ್ಗೆ ಬರಲಿಕ್ಕೆ ಹೇಳ್ತಾನೆ. ಆಕೆ ಅದೇ ಅವ್ನು ಹೇಳಿದ ಪ್ರಕಾರ ದಿನಾಂಕ 30/6/2026 ಸಾಯಂಕಾಲ ಒಂದು 5 ಗಂಟೆ ಸುಮಾರಿಗೆ ಇಲ್ಲಿ ತಲಗಟ್ಪುರ ಲಿಮಿಟ್ಸ್ ಗೆ ಹೋಟ್ಲ್ ಹತ್ರ ಬರ್ತಾಳೆ. ಆವಾಗ ಅವನು ಸೋಮಶೇಖರು ತನ್ನ ಫ್ರೆಂಡ್ಸನ್ನ ಕರೆಸ್ಕೊಂಡಿರ್ತಾನೆ. ಅಲ್ಲಿ ಕಳಿಸ್ಕೊಟ್ಬಿಟ್ಟು ಅವ್ರ ಜೊತೆ ನೀನು ಮನೆಗೆ ಬಾ ಅಂತ ಆ ಹುಡುಗಿಗೆ ಹೇಳ್ತಾಳೆ. ಆ ಹುಡುಗಿ ಮನೆಗೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ಯಾ, ಹೋಟ್ಲಿಗೆ ಹೋಗೋಣ, ಮನೆಗೆ ಬೇಡ ಅಂತ ಹೇಳಿದ್ದಕ್ಕೆ ಇಲ್ಲ ಮನೆಗೆ ಹೋಗೋಣ, ಆಮೇಲೆ ಅಲ್ಲಿಂದ ಹೋಟ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಆ ಹುಡುಗರ ಜೊತೆ ಬಾ ಅಂತ 4 ಜನ ಹುಡುಗರನ್ನ ಕಳಿಸ್ಕೊಟ್ಟಿರ್ತಾರೆ. ಬೇರೆ ಒಂದು ಕಾರ್ ಕೊಟ್ಬಿಟ್ಟು ಅದ್ರ ಪ್ರಕಾರ ಆ ಹುಡುಗರು ಆ ಹುಡುಗಿಯನ್ನ ಕರ್ಕೊಂಡ್ಬಿಟ್ಟು ಸೋಮಶೇಖರನ್ನ ಮನೆಗೆ ಬರ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಸ್ಪೆಂಡ್ ಮಾಡ್ತಾರೆ, ಊಟ ಮಾಡ್ತಾರೆ. ನಂತರ ಆಕೆ ಹುಡುಗಿಗೆ ಒಂದು ಕೋಲ್ಡ್ ಡ್ರಿಂಕ್ಸ್ ಕುಡಿಲಿಕ್ಕೆ ಕೊಡ್ತಾರೆ. ಈ ಫ್ರೆಂಡ್ ಇವರು ಎಲ್ಲ 4 ಜನ ಮತ್ತು ಅವ್ನು ಸೋಮಶೇಖರ್ ಎಲ್ಲರೂ ಕೂಡಿ. ಆವಾಗ ಆಕೆಗೆ ಏನೋ ಸ್ವಲ್ಪ ಮದ್ದು ಬಂದಿದಂಗೆ ಹಾಕಿಬಿಟ್ಟು ತಲೆ ತಿರುಗಿ ಆಕೆಗೆ ಏನೂ ಮೈ ಮೇಲೆ ಅರಿವು ಇರಲಾರ್ದಂಗೆ ಒಂದು ರೀತಿಯ ಅನುಭವ ಆಗುತ್ತೆ. ಅಂಥ ಟೈಮಲ್ಲಿ ಅದರಲ್ಲಿ 4 ಜನ ಮತ್ತು 5 ಜನದರಲ್ಲಿ ಒಬ್ಬನು ಆಕೆ ಮೇಲೆ ಅತ್ಯಾಚಾರ ಮಾಡಿದಾನೆ ಅಂತ ಆಕೆ ನಮ್ಮ ಕಂಪ್ಲೇಂಟಲ್ಲಿ ಹೇಳ್ತಾ ಇದ್ದಾಳೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಾಗೇಶ್, ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ತನಿಖೆ ಯಾವ ರೀತಿ ಸಾಗ್ತಾ ಇದೆ? ಜೂನ್ 30ನೇ ತಾರೀಕು ತಲಗಟ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಗ್ಯಾಂಗ್ ರೇಪ್ ಪ್ರಕರಣ ದಾಖಲಾಗುತ್ತೆ. ಅದಾದ ಬಳಿಕ ಪೊಲೀಸರು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ 5 ಜನ ಆರೋಪಿಗಳು ಸೇರಿ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಕೂಡಲೇ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂಥ ಪೊಲೀಸರು ತನಿಖೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಘಟನೆಗೆ ಕಾರಣವಾದ ಸೋಮಶೇಖರ್ ಮತ್ತೆ ಅಂಬರೀಶ್ ಎಂಬ 2 ಆರೋಪಿಗಳಿಗೆ ಬಂಧನ ಮಾಡಿ ತನಿಖೆಯನ್ನ ಮಾಡುವಂಥ ಸಂದರ್ಭದಲ್ಲಿ ಜೂನ್ 31ನೇ ತಾರೀಕು ಆ ಯುವತಿಯ ಬರ್ತ್ಡೇ ಇತ್ತು. ಆ ಕಾರಣಕ್ಕಾಗಿ ಆಕೆಗೆ ಪಾರ್ಟಿ ಕೊಡಿಸುವ ನೆಪದಲ್ಲಿ ಕರೆದು ಆಕೆ ಮೇಲೆ ಗ್ಯಾಂಗ್ ರೇಪ್ ಅನ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಘಟನೆಯಲ್ಲಿ ಕಾರಣರಾಗಿದ್ದ ಅಂಬರೀಶ್ ಮತ್ತೆ ಸೋಮಶೇಖರ್ ಎಂಬ ಯುವಕರನ್ನ ಬಂಧನ ಮಾಡಿದ್ದು, ಬಂಧಿತ 3 ಜನ ತಲೆಮರೆಸಿಕೊಂಡಿದ್ದು, ಅವರಿಗೂ ಹುಡುಕಾಟವನ್ನ ನಡೆಸಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. 31ನೇ ತಾರೀಕು ಬಂದಂತ ಯುವತಿಯ ಮೇಲೆ ಈ ರೀತಿ ಕೃತ್ಯವನ್ನು ಎಸಗಿರೋ ಬಗ್ಗೆ ಪೊಲೀಸರು ತನಿಖೆಯಿಂದ ಗೊತ್ತಾಗಿರುವಂಥದ್ದು. ನಯನ, ಥ್ಯಾಂಕ್ ಯು ನಾಗೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.